In this video, I'll discuss about defects in solid state chemistry. Defects. No crystalline solid is fully organized at temperatures higher than the absolute zero, that is 0 Kelvin in solid state chemistry. Defects is variations from the ideal periodic arrangement of atoms or ions. ಅಂದರೆ ಯಾವುದೇ ಒಂದು ಕ್ರಿಸ್ಟಲ್ ಪರ್ಫೆಕ್ಟ್ ಆಗಿ ಅರೇಂಜ್ ಆಗಿರೋದಿಲ್ಲ ಮತ್ತೆ ಅದು ಮೀನ್ಸ್ ಅದ್ರ ಮೇಲೆ ಟೆಂಪರೇಚರ್ ಎಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಇನ್ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. ಡಿಫೆಕ್ಟ್ಸ್ ಈಸ್ ವೇರಿಯೇಷನ್ಸ್ ಫ್ರಮ್ ದಿ ಐಡಿಯಲ್ ಪ್ರಾಪರ್ಟಿ. ಓಕೆ, ಡಿಫೆಕ್ಟ್ಸ್ ಅಂದ್ರೆ ಏನು, ಐಡಿಯಲ್ ಪ್ರಾಪರ್ಟಿಯಿಂದ ಅದು ಡಿವೇಟ್ ಆಗಿರುತ್ತೆ ಅಥವಾ ವೇರಿ ಆಗುತ್ತೆ. ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಡಿಫೆಕ್ಟ್ಸ್ ಇನ್ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ. ಡಿಫೆಕ್ಟ್ಸ್ ಅಲ್ಲಿ ಮೇನ್ ನಮಗೆ ಎರಡು ತರ ಬರುತ್ತೆ, ಒಂದು ಶಾರ್ಟ್ ಕೀ ಡಿಫೆಕ್ಟ್ ಮತ್ತೆ ಇನ್ನೊಂದು ಫ್ರೆಂಕಲ್ ಡಿಫೆಕ್ಟ್. ಇನ್ ದಿ ಕೇಸ್ ಆಫ್ ಶಾರ್ಟ್ ಕೀ ಡಿಫೆಕ್ಟ್ ಏನಾಗುತ್ತೆ, ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಮಿಸ್ ಆಗಿರುತ್ತೆ. ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಮಿಸ್ ಆಗಿರುತ್ತೆ. ಇನ್ ದಿ ಕೇಸ್ ಆಫ್ ಫ್ರೆಂಕಲ್ ಡಿಫೆಕ್ಟ್ ಅಲ್ಲಿ ಅಯಾನ್ಸ್ ಡಿಸ್ಲೊಕೇಶನ್ ಆಗಿರುತ್ತೆ. ಇಲ್ಲಿ ಇರಬೇಕಿತ್ತು ಎ ಪ್ಲಸ್ ಅಯಾನ್ಸ್, ಅದಕ್ಕಿಂತ ಅದು ಬೇರೆ ಆ ಪ್ಲೇಸ್ ಅಲ್ಲಿ ಇರಲ್ಲ, ಡಿಸ್ಲೊಕೇಶನ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಫ್ರೆಂಕಲ್ ಡಿಫೆಕ್ಟ್. ಓಕೆ, ಈಗ ಡಿಫರೆನ್ಸ್ ನೋಡೋಣ, ಶಾರ್ಟ್ ಕೀ ಡಿಫೆಕ್ಟ್ ಮತ್ತೆ ಫ್ರೆಂಕಲ್ ಡಿಫೆಕ್ಟ್. ಓಕೆ, ಶಾರ್ಟ್ ಕೀ ಡಿಫೆಕ್ಟ್ ಏನಾಗುತ್ತೆ, ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಮಿಸ್ ಆಗಿರುತ್ತೆ ಫ್ರಮ್ ದೇರ್ ನಾರ್ಮಲ್ ಲ್ಯಾಟಿಸ್ ಸೈಡ್ಸ್. ಬಟ್ ಇನ್ ದಿ ಕೇಸ್ ಆಫ್ ಫ್ರೆಂಕಲ್ ಡಿಫೆಕ್ಟ್ ಅಲ್ಲಿ ಡಿಸ್ಲೊಕೇಶನ್, ದಟ್ ಈಸ್ interstitial defect. A smaller ions, usually cations, leaves its lattice site and occupies an interstitial position. Okay, ಇಲ್ಲಿ ಏನಾಗುತ್ತೆ, ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ ಇಲ್ಲಿ ಶಾರ್ಟ್ ಕೀ ಡಿಫೆಕ್ಟ್ ಅಲ್ಲಿ, ಬಿಕಾಸ್ ಅಲ್ಲಿ ನಮಗೆ ಏನಾಗಿರುತ್ತೆ, ಈಕ್ವಲ್ ನಂಬರ್ ಆಫ್ ಅಯಾನ್ಸ್ ಮಿಸ್ ಆಗಿರುತ್ತೆ, ದೇರ್ ಫೋರ್ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಇನ್ ದಿ ಕೇಸ್ ಆಫ್ ಫ್ರೆಂಕಲ್ ಡಿಫೆಕ್ಟ್ ಅಲ್ಲಿ ಡೆನ್ಸಿಟಿ ರಿಮೈನ್ಸ್ ಸೇಮ್ ಇರುತ್ತೆ, ಮೀನ್ಸ್ ಡೆನ್ಸಿಟಿ ರಿಮೈನ್ಸ್ ಅನ್ಚೇಂಜ್ ಆಗಿರುತ್ತೆ, ಬಿಕಾಸ್ ಅಲ್ಲಿ ಅಯಾನ್ಸ್ ಯಾವುದು ಮಿಸ್ ಆಗಲ್ಲ, ಬಟ್ ಡಿಸ್ಲೊಕೇಶನ್ ಆಗಿರುತ್ತೆ. ಓಕೆ, ಇದು ನಮಗೆ ಶಾರ್ಟ್ ಕೀ ಮತ್ತೆ ಫ್ರೆಂಕಲ್ ಡಿಫೆಕ್ಟ್. ಇಲ್ಲಿ ಏನಾಗಿರುತ್ತೆ, ವೇಕೆನ್ಸೀಸ್ ಇಲ್ಲಿ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಶಾರ್ಟ್ ಕೀ ಡಿಫೆಕ್ಟ್ ಅಲ್ಲಿ. ಫ್ರೆಂಕಲ್ ಡಿಫೆಕ್ಟ್ ಏನಾಗುತ್ತೆ, ಒನ್ ವೇಕೆನ್ಸಿ ಅಂಡ್ ಒನ್ ಇಂಟರ್ಸ್ಟಿಷಿಯಲ್ ಅಯಾನ್ಸ್ ಆರ್ ಕ್ರಿಯೇಟೆಡ್. ಒಂದು ವೇಕೆನ್ಸಿ ಬರುತ್ತೆ ಮತ್ತೆ ಒಂದು ಇಂಟರ್ಸ್ಟಿಷಿಯಲ್ ಅಯಾನ್ಸ್ ಆರ್ ಕ್ರಿಯೇಟೆಡ್, ಅಂದ್ರೆ ಡಿಸ್ಲೊಕೇಶನ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ ಯೂಶಲಿ ಹೈ ಇದ್ರೆ ಶಾರ್ಟ್ ಕೀ ಡಿಫೆಕ್ಟ್ ನಾವು ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಹೈ ಕೋಆರ್ಡಿನೇಷನ್ ನಂಬರ್ ಇದ್ರೆ ಶಾರ್ಟ್ ಕೀ ಡಿಫೆಕ್ಟ್ ಬರುತ್ತೆ, ಲೋ ಕೋಆರ್ಡಿನೇಷನ್ ನಂಬರ್ ಇದ್ರೆ ಫ್ರೆಂಕಲ್ ಡಿಫೆಕ್ಟ್ ಬರುತ್ತೆ. ಓಕೆ, ಸೈಜ್ ಆಫ್ ಅಯಾನ್ಸ್, ಯೂಶಲಿ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಸೈಜ್ ಆಲ್ಮೋಸ್ಟ್ ಕಂಪೇರಬಲ್ ಇರುತ್ತೆ ಇಲ್ಲಿ ಶಾರ್ಟ್ ಕೀ ಡಿಫೆಕ್ಟ್ ಅಲ್ಲಿರುವಂತ ಕಾಂಪೌಂಡ್ಸ್. ಫ್ರೆಂಕಲ್ ಡಿಫೆಕ್ಟ್ ಅಲ್ಲಿ ಯೂಶಲಿ ಏನಾಗಿರುತ್ತೆ, ಡಿಫರೆನ್ಸ್ ಜಾಸ್ತಿ ಇರುತ್ತೆ, ಮೀನ್ಸ್ ಕ್ಯಾಟಯನ್ ಮತ್ತೆ ಆನಯನ್ಸ್ ಸೈಜ್ ಡಿಫರೆನ್ಸ್ ಜಾಸ್ತಿ ಇರುತ್ತೆ. ಅಂತ ಕೇಸಲ್ಲಿ ನಾವು ಫ್ರೆಂಕಲ್ ಡಿಫೆಕ್ಟ್ ನಾವು ಅಬ್ಸರ್ವ್ ಮಾಡ್ತೀವಿ. ಸೈಜ್ ಏನಾದ್ರು ಆಲ್ಮೋಸ್ಟ್ ಸೇಮ್ ಇದ್ರೆ ಯಾವ ಎಫೆಕ್ಟ್ ಆಗುತ್ತೆ, ಶಾರ್ಟ್ ಕೀ ಡಿಫೆಕ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ NaCl, KCl, KBr, ಸಿಸಿಎಂ ಕ್ಲೋರೈಡ್, ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಶಾರ್ಟ್ ಕೀ ಡಿಫೆಕ್ಟ್ಗೆ. AgCl, AgBr, AgI, ZnS ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್, ಫ್ರೆಂಕಲ್ ಡಿಫೆಕ್ಟ್ಗೆ ಎಕ್ಸಾಂಪಲ್. ಓಕೆ, ಅದರಲ್ಲಿ AgBr ವಿ ಶೋಸ್ ಬೋತ್ ಶಾರ್ಟ್ ಕೀ ಡಿಫೆಕ್ಟ್ ಮತ್ತೆ ಫ್ರೆಂಕಲ್ ಡಿಫೆಕ್ಟ್, ಅದು ನಿಮ್ಗೆ ಗೊತ್ತಿರಬೇಕು. ದಿಸ್ AgBr ಶೋಸ್ ಬೋತ್ ಶಾರ್ಟ್ ಕೀ ಡಿಫೆಕ್ಟ್ ಅಂಡ್ ಫ್ರೆಂಕಲ್ ಡಿಫೆಕ್ಟ್. Okay, this is about difference between short key defect and Frenkel defect. Okay, note, AgBr exhibits both short key and Frenkel defects. Already ಹೇಳಿದೆ. ಇಲ್ಲೇನಾಗುತ್ತೆ, means the movement of atoms or ions from the interior to the surface of crystal lattice is called short key defect. Ions movement ಆಗುತ್ತೆ from their interior to the surface of a crystal lattice is called short key defect. Okay, atoms, ions leave their lattice sites ಇಲ್ಲಿ ಶಾರ್ಟ್ ಕೀ ಡಿಫೆಕ್ಟ್ ಅಲ್ಲಿ ಅಂಡ್ ಆರ್ ಅಕಾಮಡೇಟೆಡ್ ಅಟ್ ದಿ ಸರ್ಫೇಸ್ ಲಿವಿಂಗ್ ವೇಕೆನ್ಸೀಸ್. ಓಕೆ, ಅಲ್ಲಿ ಏನಾಗುತ್ತೆ, ನಿಮಗೆ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಶಾರ್ಟ್ ಕೀ ಡಿಫೆಕ್ಟ್ ಅಲ್ಲಿ. ಮತ್ತೆ ಇಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಡಿಫೆಕ್ಟ್ಸ್ ಸ್ಟ್ರಾಂಗ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಡಿಫೆಕ್ಟ್ಸ್ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೆಂಪರೇಚರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಆದರೆ ಕಾನ್ಸಂಟ್ರೇಷನ್ ಆಫ್ ಡಿಫೆಕ್ಟ್ಸ್ ಇನ್ಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ. ಟೆಂಪರೇಚರ್ ಜಾಸ್ತಿ ಆದರೆ concentration of defects also increases, means directly proportional. Okay, ಇದು ನಿಮಗೆ ಗೊತ್ತಿರಬೇಕು. Okay, means equilibrium concentration of defects is directly proportional to temperature of the system. A perfectly ordered crystals has lower entropy. ಅಂದ್ರೆ ಒಂದು ಕ್ರಿಸ್ಟಲ್ಸ್ ಅಲ್ಲಿ ಪರ್ಫೆಕ್ಟ್ ಅರೇಂಜ್ ಆಗಿದ್ರೆ there is no disorder, there is no randomness, therefore ಅಲ್ಲಿ ಎಂಟ್ರೋಪಿ ಕಡಿಮೆ ಇರುತ್ತೆ. A small equilibrium concentration of defects increases the entropy. ಅಂದ್ರೆ ಡಿಫೆಕ್ಟ್ಸ್ ಇರೋದ್ರಿಂದ ಎಂಟ್ರೋಪಿ ಏನಾಗುತ್ತೆ, ಡಿಫೆಕ್ಟ್ಸ್ ಇರೋದ್ರಿಂದ ಡಿಸಾರ್ಡರ್ ಕ್ರಿಯೇಟ್ ಆಗುತ್ತೆ. ಡಿಸಾರ್ಡರ್ ಆದರೆ ಎಂಟ್ರೋಪಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ.
ಎಂಟ್ರೋಪಿ ಜಾಸ್ತಿ ಆದರೆ ಗಿಬ್ಸ್ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಮೇಕಿಂಗ್ ದ ಕ್ರಿಸ್ಟಲ್ ಮೋರ್ ಸ್ಟೇಬಲ್. ಅವಾಗ ಕ್ರಿಸ್ಟಲ್ ಏನಾಗುತ್ತೆ, ಮೋರ್ ಸ್ಟೇಬಲ್ ಆಗುತ್ತೆ. ಅಂದರೆ ಎಂಟ್ರೋಪಿ ಜಾಸ್ತಿ ಆಗಿದ್ದಾಗ ಗಿಬ್ಸ್ ಫ್ರೀ ಎನರ್ಜಿ ಕಡಿಮೆ ಆಗುತ್ತೆ, ಆವಾಗ ಕ್ರಿಸ್ಟಲ್ ಮೋರ್ ಸ್ಟೇಬಲ್ ಆಗುತ್ತೆ. ಮತ್ತು ಮೋಸ್ಟ್ ಆಲ್ಕಲಿ ಹ್ಯಾಲೈಟ್ಸ್ NaCl, KCl, KBr, Cesium chloride which shows shortcut effects. Alkali halides exhibits shortcut effect. ಮತ್ತು compounds with small cation or large anion such as this shows exhibits Frenkel defect. ಅಂದರೆ ಅಯಾನ್ ಸೈಜ್ ಏನಾದರೂ ನಿಮಗೆ ಡಿಫ್ರೆನ್ಸ್ ಜಾಸ್ತಿ ಇದ್ದರೆ ಇಟ್ ಶೋಸ್ ಫ್ರೆಂಕಲ್ ಡಿಫೆಕ್ಟ್. ಇದೆಲ್ಲ ಕೀ ಪಾಯಿಂಟ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ಎಲೆಕ್ಟ್ರಾನ್ ಟ್ರಾಪ್ಡ್ ಇನ್ ಅಯಾನ್ ವೇಕೆನ್ಸಿ ಅಬ್ಸಾರ್ಬ್ಸ್ ವಿಸಿಬಲ್ ಲೈಟ್ ಹೆನ್ಸ್ ಕ್ರಿಸ್ಟಲ್ ಬಿಕಮ್ಸ್ ಕಲರ್ಡ್. ಓಕೆ, ಅಂದರೆ ಯೂಶಲಿ ನೋಡಿ NaCl ಕೇಸಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಟ್ರ್ಯಾಪ್ಡ್ ಇನ್ ದಿ ಅಯಾನ್ ವೇಕೆನ್ಸಿ. ಇಲ್ಲಿ ಅಯಾನ್ ಬರಬೇಕಿತ್ತು, ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಟ್ರ್ಯಾಪ್ ಆಗಿರುತ್ತೆ. ಓಕೆ, ಅಬ್ಸಾರ್ಬ್ಸ್ ವಿಸಿಬಲ್ ಲೈಟ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆವಾಗ ಕ್ರಿಸ್ಟಲ್ ಏನಾಗುತ್ತೆ, ಕ್ರಿಸ್ಟಲ್ಲು ಯೂಶಲಿ ಏನಾಗುತ್ತೆ, ಕಲರ್ ಆಗುತ್ತೆ. ಯೂಶಲಿ NaCl ಕೇಸಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ಯಾವುದನ್ನ, ಎಫ್ ಸೆಂಟರ್ ಫಿನಾಮಿನಾ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಈಗ ಕ್ವಶನ್ಸ್ ನೋಡೋಣ. ಓಕೆ, ಕ್ವಶನ್ ಈಸ್ ದ ಕಾಮನ್ ಪಾಯಿಂಟ್ ಡಿಫೆಕ್ಟ್ಸ್ ಇನ್ ಸಾಲಿಡ್ಸ್ ಆರ್. ಕಾಮನ್ ಆಗಿ ಯಾವ ಡಿಫೆಕ್ಟ್ನ ಅಬ್ಸರ್ವ್ ಮಾಡ್ತಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ವ್ಯಾಟ್ಸ್ಲೆ ಡಿಫೆಕ್ಟ್, ಶಾರ್ಟ್ಕಿ ಡಿಫೆಕ್ಟ್, ಸುಜ್ಕಿ ಡಿಫೆಕ್ಟ್ ಅಂಡ್ ಫ್ರೆಂಕಲ್ ಡಿಫೆಕ್ಟ್. ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಶಾರ್ಟ್ಕಿ ಮತ್ತು ಫ್ರೆಂಕಲ್ ಡಿಫೆಕ್ಟ್ ಬಂದು ಕಾಮನ್ ಪಾಯಿಂಟ್ ಡಿಫೆಕ್ಟ್ ಅದು. Therefore, the correct answer is B and D. Okay, B and D ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫೆಕ್ಟ್ ಇನ್ ಸಾಲಿಡ್ಸ್ ಆರ್. ಇಲ್ಲಿ ಕೇಳಿದಾರೆ. ಇಲ್ಲಿ ಯಾವುದು ಅಂತಂದರೆ, ಇನ್ ಶಾರ್ಟ್ ಕೀ ಡಿಫೆಕ್ಟ್ ಇಲ್ಲಿ ಆಟಮ್ಸ್ ಮೂವ್ ಫ್ರಮ್ ಇಂಟೀರಿಯರ್ ಲ್ಯಾಟಿಸ್ ಸೈಡ್ಸ್ ಟು ಸರ್ಫೇಸ್ ಲ್ಯಾಟಿಸ್ ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಕರೆಕ್ಟ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ಆಟಮ್ಸ್. ಓಕೆ, equilibrium concentration defects remains unchanged with change in the temperature. That is wrong because ನಾನು ಆಲ್ರೆಡಿ ಹೇಳಿದ್ದೀನಿ, equilibrium concentration of defects is directly proportional to temperature. Therefore, this is wrong. A is correct, B is wrong. A perfect solid is thermodynamically less stable than the solid with defects. This is a solid. Perfect solid is thermodynamically less stable than the solid with defects. Perfect solid is thermodynamically less stable. Yes, it is correct because solid defects idre it is more stable. Okay, already discuss ಮಾಡಿದ್ವಿ. Therefore, C is correct. A common point defects in pure alkalides are Frenkel type. Common defects in pure alkali halide shows Schottky defect, not Frenkel defect. Therefore, this is wrong. This is wrong. ಇಲ್ಲಿ ಯಾವ್ದು ಕರೆಕ್ಟು? ಎ ಮತ್ತು ಸಿ ಕರೆಕ್ಟ್. ಎ ಮತ್ತು ಸಿ ಕರೆಕ್ಟ್. ದಿಸ್ ಈಸ್ ಸಾಲಿಡ್. ಇದು ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಂಡಿದ್ದೀವಿ. ಪರ್ಫೆಕ್ಟ್ ಸಾಲಿಡ್. ಓಕೆ, ಎ ಆ್ಯಂಡ್ ಸಿ ಕರೆಕ್ಟ್ ಆಪ್ಷನ್ಸ್. ಓಕೆ, ಎ ಆ್ಯಂಡ್ ಸಿ ಅದು ಕರೆಕ್ಟ್. ಓಕೆ, ಅದನ್ನೇ ಇಲ್ಲಿ ನೋಡಿ ಹೇಳಿರೋದು. ಎ ಆ್ಯಂಡ್ ಸಿ. ಓಕೆ, ಎ ಆ್ಯಂಡ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ಸ್. Next, last question. Color in NaCl after heating in sodium vapor is due to. ನಾನು ಆಲ್ರೆಡಿ ಹೇಳಿದ್ವಿ, ಕಲರ್ ಇನ್ NaCl. NaCl ಕಲರ್ ಇರುತ್ತೆ ಆಫ್ಟರ್ ಹೀಟಿಂಗ್ ಇನ್ ಸೋಡಿಯಂ ವೇಪರ್ ಇಸ್ ಡ್ಯೂ ಟು ಎಫ್ ಸೆಂಟರ್. ಓಕೆ, ಅಂದರೆ ಎಫ್ ಸೆಂಟರಿಂದ ಈ ಕ್ರಿಸ್ಟಲ್ ಕಲರ್ ಬರುತ್ತೆ. ಯಾವುದು? NaCl. ದಿಸ್ ಅಬೌಟ್ ಡಿಫೆಕ್ಟ್ಸ್ ಇನ್ ಸಾಲಿಡ್. ಥ್ಯಾಂಕ್ ಯು.